ಎಲ್ಲಿಂದ ಬಂದಿದ್ದೀರಮ್ಮ? ರಾಮಾಪುರದಿಂದ ಬಂದಿದ್ದೀವಿ ಸರ್. ರಾಮಾಪುರದಿಂದ ಬಂದಿದ್ದೀರಾ? ಹೌದು ಸರ್. ನೋಡೋದಕ್ಕೆ ಕಾಲೇಜ್ ಹುಡುಗಿರ್ ತರ ಇದ್ದೀರಾ. ಏನಾದ್ರೂ ಲಾ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರೋ ಡೌಟ್ಗೋಸ್ಕರ ಬಂದಿದ್ದೀರಾ? ಇಲ್ಲ ಸರ್, ನಮ್ಮ ಮನೇಲಿರೋ ಒಂದ್ ಚಿಕ್ಕ ಸಮಸ್ಯೆಯಿಂದ ನಿಮ್ ಹತ್ರ ಬಂದಿದೀವಿ. ನಿಮ್ ಮನೇಲಿ ಸಮಸ್ಯೆನಾ? ಇಬ್ರು ಹೆಣ್ಮಕ್ಳು ಬಂದು ಇಷ್ಟು ವರ್ಷಕ್ಕೆ ನನ್ಗೊಂದು ದೊಡ್ಡ ಶಾಕ್ ಕೊಡ್ತಿದ್ದೀರಲ್ಲ. ಯಾಕೆ ಸರ್, ನಾವೇನ್ ಶಾಕ್ ಕೊಡ್ತಿದ್ದೀವಿ? ಅದೇನಂದ್ರೆ, ನಿಮ್ಮ ರಾಮಾಪುರದ ಸುತ್ತಮುತ್ತ ಇರೋ ಹಳ್ಳಿನಲ್ಲಿ ಯಾವ ಸಮಸ್ಯೆ ಬಂದ್ರೂ ಆಲ್ಮೋಸ್ಟ್ ಎಲ್ಲರೂ ನನ್ನ ಹತ್ರನೇ ಬರ್ತಾರೆ, ನಿಮ್ಮ ರಾಮಾಪುರ ಒಂದನ್ನ ಬಿಟ್ಟು. ಯಾಕಂದ್ರೆ ಯಾವ ಸಮಸ್ಯೆ ಇದ್ರೂ ನನ್ನವರೆಗೂ ಬರ್ದಾಗೆ ಊರಲ್ಲೇನೆ ಆ ರಾಜಾರಾಮ್ ಅವರೇ ಕ್ಲಿಯರ್ ಮಾಡ್ತಾರಲ್ವಾ. ಅವರನ್ನ ದಾಟಿ ಇಷ್ಟು ವರ್ಷಕ್ಕೆ ಆ ಊರಿಂದ ಒಂದು ಸಮಸ್ಯೆ ನನ್ನ ಹತ್ರಕ್ಕೆ ಬಂದಿದ್ದು ಶೋಕೆ ಅಲ್ವೇನಮ್ಮ? ನಿಮ್ಮ ಸಮಸ್ಯೆನ ರಾಜಾರಾಮ್ ಅವ್ರ ಹತ್ರಕ್ಕೆ ತಗೊಂಡು ಹೋಗ್ಲಿಲ್ವಾ? ನಾವು ಬಂದಿದ್ದು ಅವ್ರ ಬಗ್ಗೆನೇ ಮಾತಾಡೋದಕ್ಕೆ. ರಾಜಾರಾಮ್ ಅವ್ರ ಬಗ್ಗೆನೇ ಮಾತಾಡೋದಿಕ್ ಬಂದಿದ್ದೀರಾ? ಹೌದು ಲಾಯರ್ ಸರ್. ಅವರು ಅವಳಿಗೆ ಅಪ್ಪ, ನನಗೆ ದೊಡ್ಡಪ್ಪ. ಹೌದಾ? ಈಗ ನಮ್ ದೊಡ್ಡಪ್ಪ ಮಾಡದೇ ಇರೋ ತಪ್ಪಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ರಾಮಾಪುರ ರಾಜಾರಾಮ್ ಅವರು ಸ್ಟೇಷನ್ ಅಲ್ಲಿದ್ದಾರ? ಅವ್ರ ಮಕ್ಕಳು ಒಬ್ಬ ಲಾಯರ್ ಹತ್ರ ಬಂದಿದ್ದಾರ? ಏನಮ್ಮ ಇದು? ಕಾಲಜ್ಞಾನ ಪುಸ್ತಕದಲ್ಲಿ ಬರೆದಿರೋ ವಿಚಿತ್ರಗಳಲ್ಲಿ ಇದು ಒಂದು ಅನ್ನೋ ತರ ಇದೆ. ಅಷ್ಟಕ್ಕೂ ಏನ್ ನಡೀತಮ್ಮ?